ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಾವಣಗೆರೆಯಲ್ಲಿ ಹೆಚ್ಚಾಯಿತು ರೈತರ ಕಿಚ್ಚು. ಭದ್ರಾ ನೀರಿಗಾಗಿ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 48 ಬಂದ್ ಮಾಡ್ತಾರೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಹೆದ್ದಾರಿಯನ್ನ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಮುಂಗಾರು ಬೆಳೆಗೆ ಭದ್ರಾ ನಾಲೆಯಿಂದ ನೀರು ಹರಿಸುವಂತೆ ಒತ್ತಾಯ ಕೂಡ ಕೇಳಿಬಂದಿದೆ. ಐಸಿಸಿ ಮೀಟಿಂಗ್ ನಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಭಾರತೀಯ ರೈತ ಒಕ್ಕೂಟದಿಂದ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ಕರೆ ನೀಡಲಾಗಿದೆ. ಇನ್ನು ಭದ್ರಾ ಡ್ಯಾಂ 174 ಅಡಿ ತುಂಬಿದ್ರೂ ಕೂಡ ನಾಲೆಗೆ ನೀರು ಬಿಡ್ತಿಲ್ಲ ಅಂತ ಹೇಳಿ ಆರೋಪ ಕೇಳಿಬರ್ತಾ ಇದೆ. ಅಡಿಕೆ ತೋಟದ ಬೆಳೆಗಾರರ ಲಾಭಿಯಿಂದ ಬೇಸಿಗೆಗೆ ನೀರನ್ನ ಬಿಡ್ತಾ ಇದ್ದಾರೆ. ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಸರ್ಕಾರ ಇಲ್ಲಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹರಿಹರದ ಬಳಿ ರಾಷ್ಟ್ರೀಯ ಹೆದ್ದಾರಿ 48 ಬಂದ್ ಮಾಡಲಾಗಿದೆ. ಮುಂಗಾರು ಬೆಳೆಗೆ ಭದ್ರಾ ನಾಲೆಯಿಂದ ನೀರು ಹರಿಸುವಂತೆ ರೈತರು ಒತ್ತಾಯ ಕೇಳಿಬರ್ತಾ ಇದೆ. ಇನ್ನು ಭಾರತೀಯ ರೈತ ಒಕ್ಕೂಟದಿಂದ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ಕರೆ ನೀಡಲಾಗಿದೆ. ನಮ್ಮ ಹಿರಿಯರು ನರಸಿಂಹಪ್ಪ ಅವರು ರವೀಂದ್ರ ಸಾಹೇಬರು ಕರೆ ಕೊಡಿದ್ರೆ ನಮಗೆಲ್ಲರಿಗೂ ಒಂದನೇದಾಗಿ ಎಲ್ಲರಿಗೂ ಬಂದಂಥ ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತೇನೆ. ದಯಮಾಡಿ ಸರ್ಕಾರ ಕಾರ್ಯಕ್ರಮ ನೀರು ಬಿಡೋ ಕಾರ್ಯಕ್ರಮ ಮಾಡಿದ ರಾಮಲಿಂಗಾರೆಡ್ಡಿ ಅವರು ಸೂಚನೆ ಕೊಟ್ಟಿದ್ದರು. ಒಬ್ಬೊಬ್ಬರು 3 ಜನ ತನಕ ನಾವು ಕರ್ಕೊಂಡು ಸೇರಿಸ್ತಾರೆ ರೈತರು. ಯಾವ ಕಾರಣಕ್ಕೂ ನಿಮ್ಮನ್ನ ಅಷ್ಟು ಅಲಕ್ಷ್ಯ ಮಾಡೋದಕ್ಕೆ ಬಿಡೋದಿಲ್ಲ. ಆದ್ದರಿಂದ ಈಗಾಗಲೇ ನಮ್ಮ ರೈತರು ಪ್ರತಿಯೊಬ್ಬರೂ ಸಹ ಹೊಲದಲ್ಲಿ ಇರೋರು ಸಹ ಭದ್ರಾ ಡ್ಯಾಮ್